ಮಧ್ಯಪ್ರಾಚ್ಯದ ಸಮರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ಕೊಡ್ತಾ ಹೋಗ್ತೀವಿ. ನಿಮಗೆಲ್ಲ ನೆನಪಿರಬಹುದು, ಅಮೆರಿಕದ ಫೈಟರ್ ಜೆಟ್ F-15E ಅನ್ನ ಇರಾನ್ ಹೊಡೆದುರುಳಿಸಿತ್ತು. ಅದರಲ್ಲಿ ಇಬ್ಬರು ಪೈಲಟ್ಗಳ ಪೈಕಿ ಒಬ್ಬರನ್ನ ರೆಸ್ಕ್ಯೂ ಮಾಡುವಲ್ಲಿ ಅಮೆರಿಕ ಯಶಸ್ವಿಯಾಗಿದ್ರೆ ಇನ್ನೊಬ್ಬ ಪೈಲಟ್ನ ಕತೆ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಸಿಕ್ಕಿರಲಿಲ್ಲ. ಬಟ್ ಈಗ ಬಿಗ್ಗೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಇದು ತುಂಬ ಕ್ರೂಷಿಯಲ್ ಆಗುತ್ತೆ. ಏನಕ್ಕೆ ಅಂತ ಹೇಳ್ತಾ ಹೋಗ್ತೀನಿ. ಅಮೆರಿಕದ F-15E ವಿಮಾನ ಪತನ ಆಗಿದ್ರಿಂದ ಪೈಲಟ್ ನಾಪತ್ತೆ ಆಗಿರ್ತಾನೆ. ಆ ಪೈಲಟ್ ಅನ್ನು ರಕ್ಷಣೆ ಮಾಡುವಲ್ಲಿ ಕೊನೆಗೂ ಡೊನಾಲ್ಡ್ ಟ್ರಂಪ್ ಯಶಸ್ವಿ ಆಗಿದ್ದಾರೆ. ಅಂದರೆ ಅಮೆರಿಕದ ಸೇನೆ ಯಶಸ್ವಿಯಾಗಿದೆ. ಅಮೆರಿಕದ ಇತಿಹಾಸದಲ್ಲೇ ಅನ್ಡೌಟ್ಲಿ ಇದು ಅತಿ ದೊಡ್ಡ ಕಾರ್ಯಾಚರಣೆ. ಪೈಲಟ್ಗಳ ರಕ್ಷಣೆಗೆ ಡಜನ್ ಗಟ್ಟಲೆ ಯುದ್ಧ ವಿಮಾನಗಳನ್ನು ನಾವು ಕಳಿಸಿದ್ವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಕಾರ್ಯಾಚರಣೆಯಲ್ಲಿ ಯೋಧರು ಸುರಕ್ಷಿತವಾಗಿದ್ದಾರೆ, ನಾವು ಜೀವಂತವಾಗಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೀವಿ ಯುದ್ಧ ಭೂಮಿಯಿಂದ ಕೂಡ ಅಂತ ಡೊನಾಲ್ಡ್ ಟ್ರಂಪೇ ಟ್ವೀಟ್ ಮಾಡಿದ್ದಾರೆ. ಇದು ಯಾಕೆ ತುಂಬ ಕ್ರೂಷಿಯಲ್ ಆಗುತ್ತೆ ಅಂದರೆ, ಒಂದು ವೇಳೆ ಈ ಪೈಲಟ್ ಇರಾನ್ನವರ ಕೈಗೆ ಸಿಕ್ಕಾಕೊಂಡಿದ್ದರೆ ಈ ಪೈಲಟನ್ನು ಇಟ್ಕೊಂಡು ಮಾತುಕತೆಗೆ ನೀವು ಬೆಂಡಾಗಿ ಅಂತ ಅಮೆರಿಕನ ಮೆತ್ತಗಾಕಿಸೋ ಪ್ರಯತ್ನದ ಅತಿ ದೊಡ್ಡ ಅಸ್ತ್ರ ಇರಾನ್ ಕಡೆಗೆ ಇರ್ತಾ ಇತ್ತು. ಬಟ್ ಈಗ ಆ ಅಸ್ತ್ರವನ್ನು ಕಸಿದುಕೊಂಡಂತಾಗಿದೆ. ಮತ್ತು ಅಮೆರಿಕ ಈ ರೀತಿ ರೆಸ್ಕ್ಯೂ ಆಪರೇಷನನ್ನು ಒಂದು ವಾರ್ ಆಕ್ಟಿವ್ ಇರುವಂತಹ ಜಾಗದಲ್ಲಿ ಮಾಡಿರೋದಿದೆಯಲ್ಲ, ಇಡೀ ರೆಸ್ಕ್ಯೂ ಆಪರೇಷನ್ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ರೆಸ್ಕ್ಯೂ ಅಂತ ಕರೀಬೋದು. 36 ಗಂಟೆಗಳ ತನಕ ಅನ್ನ ನೀರಿಲ್ಲದೆ ಆ ಪೈಲಟ್ ಜೀವಂತವಾಗಿದ್ದಿದ್ದು ಮತ್ತು ಇರಾನಿಗರ ಕೈಗೆ ಸಿಕ್ಕಾಕೊಳ್ಳದೆ ರೀತಿ ತನ್ನನ್ನು ತಾನು ರಕ್ಷಿಸಿಕೊಂಡಿದ್ದು ಕೂಡ ಅತಿ ದೊಡ್ಡ ಕಾರ್ಯಾಚರಣೆ.